ರಾತ್ರಿ ಮಣ್ಣಲ್ಲಿ ಹೂತಿಟ್ಟಿದ್ದ ಮಗು ಬೆಳಿಗ್ಗೆ ಜೋಕಾಲಿಯಲ್ಲಿ ಪ್ರತ್ಯಕ್ಷ. ಏನಿದು ಪವಾಡ? ಆತ್ಮಗಳ ಕಥೆಯನ್ನ ನಾವು ಕೇಳಿರ್ತೀವಿ. ಮನುಷ್ಯನ ಆತ್ಮ ತಿರುಗಾಡುತ್ತೆ, ನಾವು ಅದನ್ನ ನೋಡಿದ್ದೇವೆ ಅನ್ನೋದನ್ನ ಹಲವಾರು ಜನ ಹೇಳ್ತಾನೆ ಇರ್ತಾರೆ. ಅದು ಎಷ್ಟರ ಮಟ್ಟಿಗೆ ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ಆದ್ರೆ ರಾತ್ರಿ ಮಣ್ಣಲ್ಲಿ ಹೂತಿಟ್ಟಿದ್ದ ಮಗು ಬೆಳಿಗ್ಗೆ ಜೋಕಾಲಿಯಲ್ಲಿ ಪ್ರತ್ಯಕ್ಷವಾಗಿದೆ. ಹೌದು, ಇದು ಪವಾಡವೋ ಅಥವಾ ಏನೋ. ಸಾವನ್ನಪ್ಪಿದ ಮಗುವನ್ನ ರಾತ್ರಿ ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ಆದ್ರೆ ಬೆಳಿಗ್ಗೆ ನೋಡಿದ್ರೆ ಮಗು ಮರದ ಜೋಕಾಲಿಯಲ್ಲಿ ಪ್ರತ್ಯಕ್ಷಗೊಂಡಿದೆ. ಇದು ನಿಜಕ್ಕೂ ಅಚ್ಚರಿ ಅನ್ಸಿದ್ರು ಸತ್ಯ. ಅಷ್ಟಕ್ಕೂ ಈ ಘಟನೆ ನಡೆದಿರೋದು ನಮ್ಮ ಕರ್ನಾಟಕದಲ್ಲಿ. ವೀಕ್ಷಕರೇ, ಮಗು ಕಳೆದುಕೊಂಡಿರುವಂತಹ ಪೋಷಕರಿಗೆ ಇದು ನಿಜಕ್ಕೂ ಅಚ್ಚರಿ ಮೂಡಿಸಿರುವಂತಹ ವಿಚಾರವೇ. ರಾತ್ರಿ ಅಂತ್ಯ ಸಂಸ್ಕಾರ ಮಾಡಿದ್ದ 1.5 ವರ್ಷದ ಮಗುವಿನ ಮೃತದೇಹ ಮರದ ಉಯ್ಯಾಲೆಯಲ್ಲಿ ಪತ್ತೆಯಾಗಿದೆ. ಇದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಜೂನ್ 29ರ ಸಂಜೆ ಅನಾರೋಗ್ಯದಿಂದ ಸಾವನ್ನಪ್ಪಿದ ದೀಪ್ತಿ ಎನ್ನುವಂತಹ ಮಗುವಿನ ಮೃತದೇಹವನ್ನ ಕಿಡಿಗೇಡಿಗಳು ಹೊರಗೆ ತೆಗೆದಿದ್ದಾರೆ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಮಂಠಾಳ ಗ್ರಾಮದಲ್ಲಿ ಭಾನುವಾರ ಈ ಘಟನೆ ನಡೆದಿದೆ. ಮಂಟಾಳ ಗ್ರಾಮದ ನಿವಾಸಿ ಅಂಪಯ್ಯ ಸ್ವಾಮಿ ಅವರ 1.5 ವರ್ಷದ ಹೆಣ್ಣು ಮಗು ಶನಿವಾರ ಸಂಜೆ ಅನಾರೋಗ್ಯದಿಂದ ಮೃತಪಟ್ಟಿತ್ತು. ನಂತರ ತಡರಾತ್ರಿ 12ರ ಸರಿಸುಮಾರಿಗೆ ಕುಟುಂಬಸ್ಥರು ಹಾಗೂ ಸಂಬಂಧಿಕರು ಕೂಡಿ ಮಗುವಿಗೆ ಪಕ್ಕದ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿ ಮನೆಗೆ ತೆರಳಿದ್ರು. ಆದರೆ ಮಾರನೇ ದಿವಸ ಬೆಳಿಗ್ಗೆ ಜನರಿಗೆ ಅಚ್ಚರಿ ಕಾದಿತ್ತು. ಈ ವೇಳೆಯಲ್ಲಿ ಹಿಂದೂ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಸಿದ್ದು, ಬೆಳಗಿನ ಜಾವದಲ್ಲಿ ಆ ದೇಹ ಮರಕ್ಕೆ ತೂಗಿ ಹಾಕಿಕೊಂಡಿರುವಂತಹ ಉಯ್ಯಾಲೆಯಲ್ಲಿ ಪತ್ತೆಯಾಗಿದೆ. ಈ ಘಟನೆಯನ್ನ ನೋಡಿದ ಗ್ರಾಮದ ಜನರು ಅಚ್ಚರಿಗೆ ಒಳಗಾಗಿದ್ರು. ಮಾಟ ಮಂತ್ರ ಮಾಡುವ ಮಾಂತ್ರಿಕರು ಮಗುವನ್ನ ಮೇಲೆ ತೆಗೆದಿರಬಹುದು ಅಂತ ಹಲವರ ಹೇಳಿಕೆ. ಮಗುವಿನ ಮೇಲಿನ ಆಭರಣಗಳು ದೋಚುವ ಉದ್ದೇಶದಿಂದ ಕಿಡಿಗೇಡಿಗಳು ಈ ಕೃತ್ಯವನ್ನ ಎಸಗಿರಬಹುದು ಅಂತ ಇನ್ನೂ ಕೆಲವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಒಟ್ನಲ್ಲಿ ಯಾವ ಕಾರಣಕ್ಕೆ ಈ ಕೃತ್ಯ ನಡೆದಿದೆ ಎನ್ನುವುದನ್ನ ತನಿಖೆ ಮಾಡಿ ನೋಡಬೇಕಾಗಿದೆ.